Dear students, today we will discuss about the question and answer of branch of sociology. In that we will discuss how students will write the questions and answers. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಪರೀಕ್ಷೆಗೆ ಯಾವ ರೀತಿ ಸಿದ್ಧವಾಗಬೇಕು ಅಥವಾ ಪರೀಕ್ಷೆಗೆ ಯಾವ ರೀತಿ ಪೂರ್ವ ತಯಾರಿಯನ್ನು ನಡೆಸಿಕೊಳ್ಳಬೇಕು ಮತ್ತು ಪರೀಕ್ಷೆಯಲ್ಲಿ ನಾವು ಯಾವ ರೀತಿ ಬರೆಯಬೇಕು ಎಂಬುದರ ಬಗ್ಗೆ ನಾವು ಹೇಳಲಿದ್ದೇವೆ. ಎನೇಬಲ್ ಟು ಸ್ಟೂಡೆಂಟ್ಸ್ ಅಪ್ಡೇಟ್ ದೇರ್ ನಾಲೆಜ್ ಆರ್ ಕಂಪ್ಲೀಟೆಡ್ ಸೆಷನ್ಸ್. ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ಈಗಾಗಲೇ ನಾವು ಮಾಡಿದ ಸಮಾಜಶಾಸ್ತ್ರ ಶಾಖೆಗಳ ಬಗ್ಗೆ ಎಷ್ಟು ತಿಳಿದುಕೊಂಡಿದ್ದಾರೆ, ಅವರಿಗೆ ಎಷ್ಟು ಜ್ಞಾನ ಅದರಿಂದ ಪಡೆದಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ನಾವು ತಿಳಿಸಬಹುದು. ಅದೇ ರೀತಿ ಟು ಎನೇಬಲ್ ಸ್ಟೂಡೆಂಟ್ಸ್ ಟು ಲರ್ನ್ ರೈಟಿಂಗ್ ಡಿಸ್ಕ್ರಿಪ್ಟಿವ್ ಆನ್ಸರ್. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಪಾಠವನ್ನು ಕೇಳುವುದರ ಜೊತೆಗೆ ಪರೀಕ್ಷೆಗೆ ಯಾವ ರೀತಿ ಬರೆಯುವ ಬಗ್ಗೆ ಅವರಿಗೆ ಹೆಚ್ಚಿನ ಜ್ಞಾನ ಇರುವುದಿಲ್ಲ. ಅದರ ಬಗ್ಗೆ ಕೂಡ ನಾವು ತಿಳಿಯಬಹುದು. ಎನೇಬಲ್ ದೆಮ್ ಟು ಲರ್ನ್ ಆನ್ಸರ್ ಕ್ರಿಯೇಟಿವ್ಲಿ ಆನ್ ಕರೆಂಟ್ ಸೋಷಲ್ ಇಶ್ಯೂಸ್. ಪ್ರಸಕ್ತ ಸಾಮಾಜಿಕ ವಿಷಯಗಳ ಬಗ್ಗೆ ಅಥವಾ ಪ್ರಸಕ್ತ ಸಾಮಾಜಿಕ ಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳು ಯಾವ ರೀತಿ ಉತ್ತರ ಕೊಡಬಹುದು ಎಂಬುದನ್ನು ಕೂಡ ನಾವಿಲ್ಲಿ ತಿಳಿಯಬಹುದು. ಸ್ಟೂಡೆಂಟ್ಸ್ ಅಪ್ಡೇಟ್ ದೇರ್ ನಾಲೆಜ್ ಆನ್ ಕಂಪ್ಲೀಟೆಡ್ ಸೆಷನ್ಸ್. ವಿದ್ಯಾರ್ಥಿಗಳು ಈಗಾಗಲೇ ಮುಗಿದಿರುವ ಅಥವಾ ಮುಕ್ತಾಯಗೊಂಡಿರುವ ಪಾಠಗಳ ಬಗ್ಗೆ ಅವರಿಗೆ ಯಾವುದೋ ಒಂದು ಜ್ಞಾನ ಹೇಗೆ ಲಭಿಸಿದೆ ಎಂಬುದರ ಬಗ್ಗೆ ಕೂಡ ಇಲ್ಲಿ ತಿಳಿಯಬಹುದು. ಸ್ಟೂಡೆಂಟ್ಸ್ ಲರ್ನ್ ಟು ರೈಟ್ ಡಿಸ್ಕ್ರಿಪ್ಟಿವ್ ಆನ್ಸರ್. ಪರೀಕ್ಷೆಗೆ ಬರೆಯುವಾಗ ಮಾರ್ಕಿನ ಮೇಲೆ 2 ಮಾರ್ಕ್ ಇರ್ಬೋದು, 4 ಮಾರ್ಕ್ ಇರ್ಬೋದು, 8 ಮಾರ್ಕ್ ಇರ್ಬೋದು ಅಥವಾ 15 ಮಾರ್ಕ್ ಇರ್ಬೋದು, ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಉತ್ತರ ಬರೀಬೇಕು ಎಂಬುದರ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಅತಿ ಅಗತ್ಯ. ದೇ ಲರ್ನ್ ಟು ಆನ್ಸರ್ ಕ್ರಿಯೇಟಿವ್ಲಿ ಆನ್ ಕರೆಂಟ್ ಇಶ್ಯೂಸ್. ಅವರು ಪ್ರಸಕ್ತ ಸಾಮಾಜಿಕ ವಿದ್ಯಮಾನಗಳ ವಿಷಯಗಳ ಬಗ್ಗೆ ಅವರಿಗೆ ಉತ್ತರ ತಿಳಿದಿರುವ ವಿಷಯಗಳ ಬಗ್ಗೆ ನಾವಿಲ್ಲಿ ಗಮನ ಹರಿಸುವ. ಕ್ವಶನ್ಸ್ ಫಾರ್ ಕ್ಲಾಸ್ ಟೆಸ್ಟ್. ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಬ್ರಾಂಚ್ ಆಫ್ ಸೋಷಿಯಾಲಜಿ 4 ಮಾರ್ಕ್ಸ್. ಸಮಾಜಶಾಸ್ತ್ರದ ಶಾಖೆಗಳನ್ನು ವಿವರಿಸಿ. ಅದಕ್ಕೆ 4 ಅಂಕಗಳು. ಅದನ್ನು ನೀವು ಸಮಾಜಶಾಸ್ತ್ರದ ಶಾಖೆಗಳು ಯಾವುದೆಲ್ಲ ಈಗಾಗಲೇ ನಾವು ಕ್ಲಾಸಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸಾಮಾಜಿಕ ಮಾನವಶಾಸ್ತ್ರ, ಸಾಮಾಜಿಕ ಮನಃಶಾಸ್ತ್ರ, ವೈದ್ಯಕೀಯ ಸಮಾಜಶಾಸ್ತ್ರ, ಕೈಗಾರಿಕಾ ಸಮಾಜಶಾಸ್ತ್ರ, ನಗರ ಸಮಾಜಶಾಸ್ತ್ರ ಮತ್ತು ಗ್ರಾಮೀಣ ಸಮಾಜಶಾಸ್ತ್ರ. ಡಿಫೈನ್ ಸೋಷಲ್ ಆಂಥ್ರೋಪಾಲಜಿ. ಸಾಮಾಜಿಕ ಮಾನವಶಾಸ್ತ್ರವನ್ನು ವಿವರಿಸಿ ಅಥವಾ ವ್ಯಾಖ್ಯಾನಿಸಿ. ಯಾವುದಾದರೂ ಒಂದು ತತ್ವಜ್ಞಾನಿಗಳ ವ್ಯಾಖ್ಯೆಯನ್ನು ಇಲ್ಲಿ ಬರೆಯಬಹುದು. ಎಕ್ಸ್ಪ್ಲೇನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸೈಕಾಲಜಿ ಆ್ಯಂಡ್ ಸೋಷಿಯಾಲಜಿ. ಸಮಾಜಶಾಸ್ತ್ರ ಮತ್ತು ಮನಃಶಾಸ್ತ್ರಗಳ ವ್ಯತ್ಯಾಸವನ್ನು ಇಲ್ಲಿ ನಾವು ಬರೆಯಬಹುದು. ಅದು 15 ಮಾರ್ಕಿಗೆ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಮೆಡಿಕಲ್ ಸೋಷಿಯಾಲಜಿ. ವೈದ್ಯಕೀಯ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ಕೂಡ 15 ಮಾರ್ಕ್ಸಿಗೆ ನಾವಿಲ್ಲಿ ಬರೆಯಬಹುದು. ಎಕ್ಸ್ಪ್ಲೇನ್ ದ ಸ್ಕೋಪ್ ಆಫ್ ಇಂಡಸ್ಟ್ರಿಯಲ್ ಸೋಷಿಯಾಲಜಿ. ಕೈಗಾರಿಕಾ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ನಾವು 15 ಮಾರ್ಕಿಗೆ ಅಂತ ಹೇಳುವಾಗ ಅಲ್ಲಿ ಮೊದಲು ಅರ್ಥ, ವ್ಯಾಖ್ಯೆ ಮತ್ತು ಮಹತ್ವವನ್ನು ಬರೆಯಬೇಕು. ಎಕ್ಸ್ಪ್ಲೇನ್ ದ ಸ್ಕೋಪ್ ಆಫ್ ಅರ್ಬನ್ ಸೋಷಿಯಾಲಜಿ. ಇಲ್ಲಿ ಕೂಡ ನಗರ ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆ ಮತ್ತು ವ್ಯಾಪ್ತಿಯನ್ನು 15 ಮಾರ್ಕ್ಸಿಗೆ ಬರೆಯುವಾಗ ಸ್ವಲ್ಪ ವಿವರವಾಗಿ ಹೆಚ್ಚಾಗಿ ಬರೆಯಬೇಕು. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಸೋಷಿಯಾಲಜಿ 15 ಮಾರ್ಕ್ಸಿಗೆ. ಇಲ್ಲಿ ಬರೆಯುವಾಗ ನಾವು ಗ್ರಾಮೀಣ ಸಮಾಜಶಾಸ್ತ್ರದ ಮಹತ್ವ ಮಾತ್ರ ಕೇಳಿದ್ದಾರೆ, 15 ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಸೊ ಗ್ರಾಮೀಣ ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆ ಮತ್ತು ಮಹತ್ವವನ್ನು ಸಂಪೂರ್ಣವಾಗಿ ವಿವರಿಸಬೇಕು. I hope that all of you understood this session. Thank you very much, students.